ಬಿಸಿ ಬಿಸಿಯಾದ ಕ್ರಿಸ್ಪಿ ಲೇಯರ್ ಆದಂತಹ ಎಗ್ ಪಫ್ ಅಂದರೆ ನಿಮಗೆ ತುಂಬ ಇಷ್ಟನಾ? ಅದು ಕೂಡ ಮನೆಯಲ್ಲೇ ಅವನ್ ಇಲ್ಲದೆ ನೀವು ಮಾಡ್ಕೋಬಹುದು. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ದ ಫನ್ ಕುಕ್ಕಿಂಗ್. ಇವತ್ತು ನಾವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬಹುದಾದಂತಹ, ಅದು ಕೂಡ ಕಡಿಮೆ ಸಾಮಗ್ರಿಯನ್ನು ಬಳಸಿ ಕ್ರಿಸ್ಪಿ ಹಾಗೂ ರುಚಿಕರವಾದಂತಹ ಎಗ್ ಪಫ್ ಅನ್ನು ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಮಕ್ಕಳಿಗೂ ಹಾಗೂ ದೊಡ್ಡವರಿಗೂ ಫೇವ್ರೇಟ್ ಆದಂತಹ ಈ ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಬೌಲಿಗೆ 2 ಕಪ್ ಮೈದಾ ಹಾಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ. ಇಲ್ಲಿ 2 ಕಪ್ ಮೈದಾಕ್ಕೆ 2 ಸ್ಪೂನ್ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಹಿಟ್ಟಿಗೆ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿದೆ, ತುಂಬ ಕ್ರಿಸ್ಪಿಯಾದ ಸ್ನ್ಯಾಕ್ಸ್ ಸಿಗಲಿಕ್ಕೆ. ಈಗ ನೀರನ್ನು ಸ್ವಲ್ಪ ಸ್ವಲ್ಪವೇ ಸೇರಿಸಿ ಹಿಟ್ಟನ್ನು ಚೆನ್ನಾಗಿ ಕಲಸಿ. ಹಿಟ್ಟು ತುಂಬ ಸಾಫ್ಟ್ ಆಗಬಾರ್ದು, ಇದು ಒಂದು ಸೆಮಿ ಸ್ಟಿಫ್ ಡೋ ಆಗುವವರೆಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಈಗ ರೆಡಿಯಾಗಿದೆ. ಇದಕ್ಕೆ ನಾನು ಲಾಸ್ಟಿಗೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಅರ್ಧ ಗಂಟೆ ಕಾಲ ರೆಸ್ಟ್ ಮಾಡಲು ಸೈಡಲ್ಲಿ ಇಡ್ತಾ ಇದ್ದೀನಿ. ಇದರಿಂದ ತುಂಬ ಸಾಫ್ಟ್ ಆಗಿ ಬರುತ್ತೆ. ಇಲ್ಲಿ ನಾನು ಪ್ಲಾಸ್ಟಿಕ್ ರ್ಯಾಪಿಂದ ಇದನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಬಳಿ ಇದು ಇಲ್ಲ ಅಂದರೆ ಮುಚ್ಚಳದಿಂದ ಮುಚ್ಚಿ ಅರ್ಧ ಗಂಟೆ ಕಾಲ ಸೈಡಲ್ಲಿ ಇಟ್ಬಿಡಿ. ಈಗ ನಾವು ಎಗ್ ಪಫ್ಗೆ ಬೇಕಾಗಿರುವಂತಹ ಆನಿಯನ್ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡಿಕೊಂಡಂತಹ 1 ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿಕೊಂಡಂಥ ಕರಿಬೇವಿನ ಸೊಪ್ಪು ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾವು ಪುಡಿಗಳನ್ನು ಹಾಕೊಂಡು ಬರೋಣ. ಮೊದಲನೇದಾಗಿ ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಕೊತ್ತಂಬರಿ ಪುಡಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದರ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ಸೋಯಾ ಸಾಸನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಫ್ರೈ ಮಾಡಿ. ಇದನ್ನು ಮುಚ್ಚಳದಿಂದ ಮುಚ್ಚಿ 2 ನಿಮಿಷಗಳ ಕಾಲ ಇದನ್ನು ಬೇಯಲು ಬಿಡೋಣ. 2 ನಿಮಿಷದ ನಂತರ ಮುಚ್ಚಳವನ್ನು ತೆಗೆದು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಈಗ ರೆಡಿಯಾಗಿದೆ. ಕೊನೆಯದಾಗಿ ಸ್ವಲ್ಪ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಎಗ್ ಪಫ್ ಶೀಟನ್ನು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಹಿಟ್ಟನ್ನು ನಾನು 2 ಭಾಗವನ್ನಾಗಿ ಮಾಡಿದ್ದೇನೆ. 2 ಈಕ್ವಲ್ ಪಾರ್ಟನ್ನು ತೆಗೆದು ಒಂದನ್ನು ನಾನು ಸೈಡಲ್ಲಿ ಇಟ್ಕೊಳ್ತೇನೆ. ಈಗ ಒಂದು ಹಿಟ್ಟನ್ನು ನಾನು ಉದ್ದಕ್ಕೆ ರೋಲ್ ಮಾಡ್ಕೊಳ್ಳೋಣ. ಈಗ ಈ ಹಿಟ್ಟಿಂದ ನಾನು 5 ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪ್ರತಿಯೊಂದು ಹಿಟ್ಟನ್ನು ತೆಗೆದುಕೊಂಡು ನಾವು ಇದನ್ನು ಚೆನ್ನಾಗಿ ಉಂಡೆಯನ್ನು ಮಾಡ್ಕೊಳ್ಳೋಣ. ಹೀಗೆ 5 ಭಾಗವನ್ನು ಉಂಡೆಗಳನ್ನಾಗಿ ತಯಾರಿಸಿದ್ದಾಯಿತು. ಈಗ ಇದನ್ನು ಒಂದೊಂದಾಗಿ ನಾವು ಲಟ್ಟಿಸಿಕೊಂಡು ಹೋಗೋಣ. ಒಂದು ಬೌಲಿಗೆ 2 ಸ್ಪೂನ್ನಷ್ಟು ತುಪ್ಪ ಹಾಕಿ ಅದಕ್ಕೆ 2 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಸ್ವಲ್ಪ ಮೈದಾನ ಹಾಕಿ ಒಂದೊಂದೇ ಉಂಡೆಯನ್ನು ಚಪಾತಿ ಆಕಾರಕ್ಕೆ ಲಟ್ಟಿಸಿ ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಬೋದು. ಹೀಗೆ ಇಷ್ಟು ದೊಡ್ಡದಾಗಿ ತೆಳುವಾಗಿ ನಾನು ಇದನ್ನು ಲಟ್ಟಿಸಿದ್ದೇನೆ. ಹೀಗೆ 5 ಭಾಗವನ್ನು
5 ಚಪಾತಿಗಳನ್ನಾಗಿ ಲಟ್ಟಿಸಿ ಸೈಡಲ್ಲಿ ಇಟ್ಕೊಳ್ಳಿ. ಮೊದಲನೇದಾಗಿ ಒಂದು ಚಪಾತಿಯನ್ನು ತೆಗೆದು ಅದರ ಮೇಲೆ ತುಪ್ಪ ಹಾಗೂ ಕಾರ್ನ್ಫ್ಲೋರಿನ ಮಿಕ್ಸ್ಚರನ್ನು ಸ್ವಲ್ಪ ಬ್ರಷ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹೀಗೆ ಹಾಕಿ ಇದರ ಮೇಲೆ ಇನ್ನೊಂದು ಚಪಾತಿಯನ್ನು ಇಟ್ಟು ಕವರ್ ಮಾಡಿಕೊಳ್ಳೋಣ. ಹೀಗೆ ಇದರ ಮೇಲೆ ಇನ್ನೊಮ್ಮೆ ತುಪ್ಪ ಹಾಗೂ ಕಾರ್ನ್ಫ್ಲೋರ್ನ ಮಿಕ್ಸ್ಚರನ್ನು ಬ್ರಷ್ ಮಾಡಿಕೊಂಡು ಮೈದಾವನ್ನು ಹಾಕಿ ಅದರ ಮೇಲೆ ಇನ್ನೊಂದು ಚಪಾತಿಯನ್ನು ಇಟ್ಟು ನಾವು ಕವರ್ ಮಾಡ್ಕೊಳ್ಳೋಣ. ಹೀಗೆ ನಾವು ಮಾಡ್ತಾ 5 ಲೇಯರ್, ಇದನ್ನು 4 ಕೂಡ ಮಾಡ್ಕೊಳ್ಬೋದು, 6 ಕೂಡ ಮಾಡ್ಕೊಳ್ಬೋದು. ನಾನು ಇಲ್ಲಿ 5 ಚಪಾತಿಯನ್ನು ಮಾಡಿಕೊಂಡಿದ್ದೇನೆ. 5 ಚಪಾತಿಯನ್ನು ಮಾಡಿದ ನಂತರ ಇದನ್ನು ಈಗ ನಾವು ಉದ್ದನೆಯದಾಗಿ ಲಟ್ಟಿಸ್ಕೊಳ್ಬೇಕು. ಇದನ್ನು ತುಂಬ ತೆಳುವಾಗಿ ಮಾಡ್ಕೋಬೇಡಿ, ಸ್ವಲ್ಪ ದಪ್ಪವಾಗಿ ಇಟ್ಕೊಳ್ಳಿ. ಈಗ ಇದನ್ನು ಈ ಥರ ಲಟ್ಟಿಸಿಕೊಂಡ ನಂತರ ಇದರ ಸೈಡ್ಸ್ಗಳನ್ನೆಲ್ಲ ನಾವು ಕಟ್ ಮಾಡಿ ತೆಗೆದುಕೊಳ್ಳೋಣ. ಈಗ ನಾನು ಈ ಹಿಟ್ಟನ್ನು 4 ಭಾಗವಾಗಿ ಕತ್ತರಿಸಿಕೊಳ್ತಾ ಇದ್ದೀನಿ. ಈಗ ನಾವು ಈ ಒಂದೊಂದೇ ಭಾಗದ ಮೇಲೆ ನಾವು ಮಾಡಿಟ್ಟುಕೊಂಡಂತಹ ಈರುಳ್ಳಿ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದರ ಮೇಲೆ ಒಂದೊಂದು ಮೊಟ್ಟೆಯನ್ನು ಇಟ್ಕೊಳ್ತಾ ಬರೋಣ. ನಂತರ ಪ್ರತಿ ಭಾಗದ ಸೈಡ್ಸಿಗೆ ಹೀಗೆ ನೀರಿನಿಂದ ಬ್ರಷ್ ಮಾಡ್ಕೊಂಡು ಬಿಡೋಣ. ಈಗ ನಾವು ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಸೀಲ್ ಮಾಡ್ಕೊಳ್ಳಿ. ತುಂಬ ಸೈಡಿಂದ ಒತ್ಕೊಳ್ಬೇಡಿ, ಲೇಯರ್ ನಮಗೆ ಬೇಕಾಗುತ್ತೆ. ನಾವು ಎಗ್ಗಿಂದ ಸೈಡಿಗೆ ಬರುವಾಗೆ ಹೀಗೆ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಎಲ್ಲವನ್ನು ಮಾಡಿಕೊಂಡ ನಂತರ ನಾವು ಕಾದ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ತುಂಬ ಬಿಸಿಯಾಗಿರಬಾರ್ದು, ಎಣ್ಣೆ ಸ್ವಲ್ಪ ಮೀಡಿಯಮ್ ಬಿಸಿ, ಹಾಗೂ ಇದನ್ನು ನಾವು ತುಂಬ ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಹೈ ಫ್ಲೇಮಲ್ಲಿ ಆದರೆ ಖಾಲಿ ಹೊರಗಡೆ ಮಾತ್ರ ಫ್ರೈ ಆಗಿ ಒಳಗಡೆ ಹಾಗೆ ಇರುತ್ತೆ. ಸೊ ನಾವು ತುಂಬ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಹೀಗೆ ಲೇಯರ್ ಹಾಗೂ ತುಂಬ ಈವನ್ಲಿ ಫ್ರೈ ಆಗುತ್ತೆ. ಈಗ ನಮ್ಮ ಎಗ್ ಪಫ್ ರೆಡಿಯಾಗಿದೆ. ಇದನ್ನು ನಾವು ಎಣ್ಣೆಯಿಂದ ತೆಗೆದುಕೊಳ್ಳೋಣ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನಾನು ಮಾಡಿದಂಥ 2 ಕಪ್ ಹಿಟ್ಟಿನಿಂದ 8 ಎಗ್ ಪಫನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಆಗಿ ಕ್ರಿಸ್ಪಿಯಾಗಿ ಬಂದಿದೆ. ಇದು ತುಂಬ ಚೆನ್ನಾಗಿ ಟೇಸ್ಟಿ ಆಗಿ ಸ್ಪೈಸಿಯಾಗಿ ಇರುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ ಎಂಜಾಯ್ ಮಾಡಿ. ಇನ್ನು ಯಾವಾಗ ಎಗ್ ಪಫ್ ತಿನ್ನಲಿಕ್ಕೆ ಮನಸ್ಸಾಗುತ್ತೆ, ನೀವು ಸುಲಭವಾಗಿ ಮನೆಯಲ್ಲಿರುವ ಸಾಮಗ್ರಿಗಳಿಂದ ಇನ್ಸ್ಟೆಂಟಾಗಿ ಎಗ್ ಪಫ್ ತಯಾರು ಮಾಡಿ ಎಂಜಾಯ್ ಮಾಡ್ಕೊಳ್ಬಹುದು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.